ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸೋಮವಾರ ದಿನ ವೆದರ್ ಒಂದು ಸ್ವಲ್ಪ ಚೆನ್ನಾಗಿತ್ತಲ್ವಾ, ಬಿಸಿಲೆಲ್ಲ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಸಂಜೆ ಪಾರ್ಕಿಗೆ ಹೋಗ್ಬಿಟ್ಟು ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಪಾರ್ಕಿಗೆ ಬಂದಿದ್ದೀವಿ. ಈ ಥರ ಏನಾದರೂ ಬಿಸಿಲಿತ್ತು ಅಂತಂದರೆ ಪಾರ್ಕಿಗೆ ಬರೋದಕ್ಕೆ ಇಷ್ಟ ಆಗುತ್ತೆ. ಬಿಸಿಲೇನು ಇಲ್ಲ ಅಂತಂದರೆ ಪಾರ್ಕ್ಗೆ ಹೋಗೋದಕ್ಕೇನೆ ಇಷ್ಟ ಆಗೋದಿಲ್ಲ. ಇವಾಗ ಪಾರ್ಕಲ್ಲಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಹಾಗೆ ಬರ್ತಾ ನನಗೆ ಮಸಾಲೆ ಪುರಿ ತಿನ್ನಬೇಕು ಅಂತ ಅನಿಸ್ತು. ಹಾಗೆ ಮಸಾಲೆ ಪುರಿಯನ್ನು ತಿನ್ಕೊಂಡು ಇನ್ನಂಗೆ ಜಿಲೇಬಿಯನ್ನು ತಗೊಂಡು ಹೋಗೋಣ ಅಂತಂದ್ಬಿಟ್ಟು ಇವಾಗ ಬರ್ತಾ ಇದ್ದೀವಿ. ನಾವು ಮಸಾಲೆ ಪುರಿ ಮತ್ತು ಜಿಲೇಬಿಯನ್ನು ಇದೊಂದು ಸ್ಪಾಟ್ಗಳಂತ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲೇ ನಮಗೆ ಆ ಟೇಸ್ಟ್ ಇಷ್ಟ ಆಗೋದು. ಹಾಗಾಗಿ ಆ ಕೊನೆಯಿಂದ ಈ ಕೊನೆಗೆ ಬಂದ್ವಿ ಜಿಲೇಬಿಯನ್ನು ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು. ಪಾರ್ಕ್ ಇರೋದು ಆ ಕಡೆ ಮಸಾಲೆ ಪುರಿ ಚೆನ್ನಾಗಿರುತ್ತೆ. ಮಸಾಲೆ ಪುರಿಯನ್ನು ಆ ಕಡೆ ತಿನ್ಕೊಂಡು ಇನ್ನು ಈ ಕಡೆ ಕೊನೆಗೆ ಜಿಲೇಬಿ ಚೆನ್ನಾಗಿರುತ್ತೆ ಟೇಸ್ಟು. ಆ ಕಡೆನೂ ಜಿಲೇಬಿ ಎಲ್ಲ ಸಿಗುತ್ತೆ, ಆದರೆ ನಮಗೆ ಇಲ್ಲಿ ಸಿಗೋ ಜಿಲೇಬಿನೇ ನಮಗೆ ಇಷ್ಟ ಆಗೋದು. ಹಾಗಾಗಿ ಜಿಲೇಬಿಗೋಸ್ಕರ ಈ ಕೊನೆಗೆ ಬಂದ್ವಿ. ಈಗ ಜಿಲೇಬಿಯನ್ನು ತಗೊಂಡು ಮನೆಗೆ ಬಂದ್ವಿ. ನಾವಿವತ್ತು ಪಾರ್ಕ್ಗೆ ಒಂದು ಸ್ವಲ್ಪ ಬೇಗನೆ ಹೋಗಿದ್ವಿ, ಒಂದು 4 ಗಂಟೆ ಹಂಗೆ ಹೋಗಿದ್ವಿ. ಇನ್ನು ಪಾರ್ಕಲ್ಲಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಬರೋಷ್ಟರಲ್ಲಿ 4:30 ಆಗಿತ್ತು. 4:30ಗೆ ಮಸಾಲೆ ಪುರಿಯನ್ನು ತಿನ್ಕೊಂಡು ಇನ್ನು ಈ ಕಡೆ ಬಂದು ಜಿಲೇಬಿಯನ್ನು ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಇನ್ನು 1 ಅವರ್ ಹಾಗೆ ಫೋನ್ ನೋಡಿಕೊಂಡು ಇನ್ನು ಅದೊಂದು ಇದೊಂದು ಅಂತ ಮಾತಾಡ್ಕೊಂಡಿದ್ದು ಇವಾಗ ಒಂದು 6 ಗಂಟೆ ಹಂಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಬಂದು ತರಕಾರಿ ಎಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾ ತುಂಬ ಜೋರಾಗಿದೆ. ಸೋಷಲ್ ಮೀಡಿಯಾದಲ್ಲಿ ಒಬ್ಬೊಬ್ಬರ ಲೈಫ್ ಸ್ಟೈಲ್ ಒಂದೊಂದು ಥರ ಅನ್ನೋದು ಇರುತ್ತೆ. ನಾವು ಎಲ್ಲರ ಲೈಫ್ ಸ್ಟೈಲನ್ನು ನೋಡ್ತೀವಿ, ಆದರೆ ಲಕ್ಸುರಿಯಾಗಿ ಯಾರು ಲೈಫ್ ಸ್ಟೈಲ್ ಇರುತ್ತೋ ಅವ್ರ ಲೈಫ್ ಸ್ಟೈಲನ್ನು ನೋಡ್ಬಿಟ್ಟು ಅಂದ್ಕೊಳ್ತಾ ಇರ್ತೀವಿ, ಅಯ್ಯೋ ಇವ್ರು ನೋಡಿ ಚೆನ್ನಾಗಿದೆ ಇವರ ಜೀವನ ಅನ್ನೋದು, ನಮ್ಗೆ ಯಾಕೆ ಈ ಥರ ಜೀವನ ಅನ್ನೋದಿಲ್ಲ, ನಾವು ಯಾಕೆ ಏನು ತಗೊಳ್ಳೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಮಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ಮತ್ತು ಮೂಡ್ ಅಪ್ಸೆಟ್ ಆಗುತ್ತೆ. ಆ ದಿನ ಎಲ್ಲ ನಮಗೆ ಏನು ಕೆಲಸಗಳೇ ಮಾಡೋದಕ್ಕಾಗೋದಿಲ್ಲ, ತುಂಬ ಬೇಜಾರಲ್ಲಿರ್ತೀವಿ. ಅದು ಅವ್ರ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಅವ್ರ ಲೈಫ್ ಸ್ಟೈಲ್ ಆ ರೀತಿಯಾಗಿರುತ್ತೆ, ಅವ್ರ ಸಂಪಾದನೆ ಆ ರೀತಿಯಾಗಿರುತ್ತೆ, ಅದಕ್ಕೆ ಅವ್ರ ಜೀವನ ಶೈಲಿ ಅನ್ನೋದು ಸಹ ಆ ರೀತಿಯಾಗಿರುತ್ತೆ. ಅದಕ್ಕೆ ನಾವು ಬೇಜಾರು ಮಾಡಿಕೊಂಡ್ರೆ ಅದು ನಮ್ಮ ತಪ್ಪೆ ಅಂತ ಹೇಳಬಹುದು. ಪ್ರತಿಯೊಬ್ಬರಿಗೂ ಈ ಥರ ಒಂದು ಆಲೋಚನೆಗಳು ಅನ್ನೋದು ಬಂದಿರುತ್ತೆ. ನನಗೆ ಈ ಥರ ಏನಾದರೂ ಆಲೋಚನೆಗಳು ಬಂತು ಅಂತಂದರೆ ನಾನು ಅವರ ವಿಡಿಯೋಸನ್ನು ನೋಡೋದಕ್ಕೆ ಹೋಗೋದಿಲ್ಲ. ಅದು ವಿಡಿಯೋಸ್ ಆಗಿರ್ಬೋದು, ಸಂಬಂಧಿಕರಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ಯಾರೇ ಆಗಿರ್ಬೋದು, ನನಗೇನಾದರೂ ಆ ಕಡೆಯಿಂದ ಹರ್ಟ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ ಅಂತಂದರೆ ನಾನು ಅಲ್ಲಿಂದ ದೂರ ಬಂದುಬಿಡ್ತೀನಿ. ಏಕೆಂದರೆ ನಾವು ಅಲ್ಲೇ ಇದ್ದೀವಿ ಅಂತಂದರೆ ಅವ್ರನ್ನ ನೋಡೋದು ಮತ್ತು ಆ ಥರ ವೀಡಿಯೋಸನ್ನು ನೋಡಿ ಬೇಜಾರು ಮಾಡಿಕೊಂಡು ನಮ್ಮಲ್ಲಿ ನಮಗೇನೆ ಗೊತ್ತಿಲ್ಲದ ಹಾಗೆ ನೆಗೆಟಿವಿಟಿ ಅನ್ನೋದು ತುಂಬ ಜಾಸ್ತಿ ಬೆಳೀತಾ ಇರುತ್ತೆ. ಅದ್ರ ಬದಲಿಗೆ ಒಂದು ಸ್ವಲ್ಪ ಹೊತ್ತು ನಮಗೂ ಒಂದು ಸ್ವಲ್ಪ ಮೈಂಡು ರಿಫ್ರೆಶ್ ಬೇಕಾಗುತ್ತೆ. ಹಾಗಾಗಿ ಕಾಮಿಡಿ ವಿಡಿಯೋಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮಗೆ ಯೂಸ್ ಆಗುವಂತಹ ವಿಡಿಯೋಸ್ ಆಗಿರ್ಬೋದು, ಈ ಥರ ನೋಡ್ತಾ ಇದ್ದರೆ ನಾವು ದಿನೇ ಅವ್ರ ವಿಡಿಯೋಸನ್ನು ನಾವು ಅವಾಯ್ಡ್ ಮಾಡ್ತೀವಿ. ಆವಾಗ ನಮ್ಮಲ್ಲಿ ನಮಗೇನೆ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ನಾವು ಏನು ಮಾಡಿದ್ರೆ ನಮ್ಮ ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ, ನಾವು ಹೆಂಗೆ ಮುಂದಕ್ಕೆ ಹೋಗ್ಬೋದು ಅನ್ನೋ ಒಂದು ಆಲೋಚನೆಗಳು ನಮ್ಮಲ್ಲಿ ಬೆಳೆಯುತ್ತೆ. ಅವ್ರನ್ನ ನೋಡ್ತಾ ಇದ್ರೆ ಇನ್ನಷ್ಟು ನಾವು ಕುಗ್ಗುತ್ತಾ ಇರ್ತೀವಿ. ಇದರಲ್ಲಿ ನನ್ನನ್ನು ಸಹ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋಸ್ ನೋಡೋದ್ರಿಂದ ನಿಮ್ಗೆ ಏನಾದರೂ ಬೇಜಾರಾಗ್ತಾ ಇದೆ ಅಂತಂದರೆ ನನ್ನ ವಿಡಿಯೋಸ್ನು ಸಹ ನೀವು ಅದೇ ರೀತಿಯಾಗಿಯೇ ಇಗ್ನೋರ್ ಮಾಡಿ, ಅದು ಬಿಟ್ಟು ಬೇಜಾರು ಮಾಡಿಕೊಂಡು ನಮ್ಮಲ್ಲಿ ನಾವೇ ನೆಗೆಟಿವಿಟಿಯನ್ನು ಬೆಳೆಸ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾನು ಅಷ್ಟೇ, ಇವಾಗ ಸೋಷಲ್ ಮೀಡಿಯಾದಲ್ಲಿ ಬರ್ತಾರೆ, ಆಮೇಲೆ ಒಂದು ಸ್ವಲ್ಪ ವೀಡಿಯೋಸನ್ನು ಮಾಡ್ತಾರೆ, ಅದಾದಮೇಲೆ ಏನಾದರೂ ಸ್ಯಾರಿ ಬಿಸ್ನೆಸ್ ಅಂತ ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ನಾನು ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾಡಬೇಕು, ನಾನು ಒಂದಿನ ಯೂಟ್ಯೂಬನ್ನು ಬಿಟ್ಟೋದ್ರೂ ನಮಗೇನು ಹೊರೆ ಆಗಬಾರ್ದು. ಅಂದರೆ ನಾನು ಯೂಟ್ಯೂಬನ್ನು ಬಿಡಬೇಕಾದ್ರೆ ಏನಕ್ಕೆ ಫೀಲ್ ಮಾಡ್ಕೊಳ್ಬೇಕು ಅಂತಂದರೆ ನಾನು ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳನ್ನು ಕಳ್ಕೊಳ್ತಾ ಇದ್ದೀನಿ ಅನ್ನೋದಷ್ಟೇ ನಾನು
ಫೀಲ್ ಮಾಡ್ಕೊಳ್ಬೇಕು. ಅದು ಬಿಟ್ಟರೆ ಬೇರೆ ಏನೂ ಆಗಬಾರ್ದು ನಮಗೆ ಹೊಡೆತ ಅಂತಂದ್ಬಿಟ್ಟು ನಾನು ಯಾವಾಗಲೂ ಇದೇ ರೀತಿಯಾಗಿ ಯೋಚನೆ ಮಾಡ್ತಾಯಿದ್ದೆ. ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಅದೇ ರೀತಿಯಾಗಿಯೇ ನಾನು ಬೇರೆ ರೀತಿಯಾದಂತಹ ಒಂದು ಬಿಸ್ನೆಸ್ಸನ್ನು ನೋಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಎಲ್ಲರೂ ಮಾಡೋ ರೀತಿಯಾಗಿಯೇ ನಾನು ಮಾಡ್ತಾಯಿದ್ದೆ. ಆಮೇಲೆ ನಾನು ಯಾವಾಗಲೂ ಒಂದು ಯೋಚನೆ ಮಾಡ್ತಾ ಇರ್ತೀನಿ, ನಮಗೆ ಬರೋ ಸಂಪಾದನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಯಾವ ರೀತಿಯಾಗಿ ಹತ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ಒಂದು ಒಳ್ಳೆ ಜೀವನವನ್ನು ನಡೆಸಬೇಕು ಅಂತ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋಗಬೇಕಾಗುತ್ತೆ. ಯಾರೋ ಏನೋ ಮಾಡಿದ್ರು ಅಂತಂದ್ಬಿಟ್ಟು ನಾವು ಅದನ್ನೇ ಮಾಡೋದಕ್ಕೆ ಹೋಗಿದ್ದೀವಿ ಅಂತಂದರೆ ಅವ್ರಿಗೆ ಅದು ಸಕ್ಸಸ್ ಕೊಡುತ್ತೆ, ನಮಗದು ಕೊಡೋದಿಲ್ಲ. ಆವಾಗ ನಾವು ಬಿದ್ದುಬಿಡ್ತೀವಿ. ಅದಕ್ಕೆ ನಾವೇನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ನಮ್ಗೆ ಬರೋ ಸಂಪಾದನೆಯಲ್ಲಿ ಅದನ್ನು ಹೇಗೆ ಖರ್ಚು ಮಾಡಬೇಕು, ಅದನ್ನು ಹೇಗೆ ಉಳಿಸ್ಬೇಕು, ಅದನ್ನು ಹೇಗೆ ಮೇಲಕ್ಕೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿರಬೇಕು. ಬೇರೆ ಯಾರೋ ಏನೋ ತೊಗೊಂಡ್ಬಿಟ್ರು ಅಂತಂದ್ಬಿಟ್ಟು ಅವ್ರು ತೊಗೊಂಡಿದ್ದಾರಲ್ವಾ ಅಂತಂದ್ಬಿಟ್ಟು ನಾವು ತೊಗೊಳೋದಕ್ಕೆ ಹೋಗಬಾರ್ದು. ನಮಗದು ಯಾವಾಗ ಅವಶ್ಯಕತೆ ಇರುತ್ತೆ, ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಆವಾಗ ನೋಡ್ಕೊಳ್ಬೇಕು, ಆವಾಗ ತೊಗೊಳ್ಬೇಕು ಅಂತ ಈ ರೀತಿಯಾಗಿ ನಾವು ಯೋಚನೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ಗ್ಯಾಪಲ್ಲಿ ನಮಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ಅಂತ ನಾನು ಯಾವತ್ತಿಗೂ ಹೇಳೋದಕ್ಕೆ ಹೋಗೋದಿಲ್ಲ, ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೆ ನಾವು ಕಂಟ್ರೋಲ್ ಮಾಡಿಕೊಳ್ಳೇಬೇಕು. ಮಾಡಿಕೊಂಡ್ರೇ ನಮಗೆ ಮುಂದೊಂದು ದಿನ ಒಳ್ಳೆ ಜೀವನ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ನಾವು ಕಂಟ್ರೋಲ್ ತಪ್ಪಿದ್ದೀವಿ ಅಂತಂದರೆ ನಿಜವಾಗ್ಲೂ ಎದ್ದೇಳೋದಕ್ಕೇ ಆಗೋದಿಲ್ಲ, ಆ ಮಟ್ಟಿಗೆ ಕೆಳಗಡೆ ಬಿದ್ದುಬಿಡ್ತೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದ್ರೂ ಅದು ಹೇಳ್ತಾ ಇಲ್ವಾ, ನಾನೇ ಆದ್ರೂ ಅಷ್ಟೇ ನಾಳೆ ಬೆಳಗ್ಗೆ ಎಲ್ಲ ಸೆಟಲ್ ಆದಮೇಲೆ ಏನಾದರೂ ತೋರಿಸಿದ್ದೀನಿ ಅಂತಂದರೆ ನೀವು ಇಂದಿನ ಜೀವನವನ್ನು ನೆನಪಿಸ್ಕೊಳ್ಳಿ. ಹಿಂದೆ ಅವರು ಎಷ್ಟೆಲ್ಲ ಕಷ್ಟಪಟ್ಟರು, ಯಾವ ರೀತಿಯಾಗೆಲ್ಲ ಮೇಲಕ್ಕೆ ಬಂದರು ಅನ್ನೋದನ್ನು ನೋಡಿಕೊಂಡು ನೀವು ಮುಂದಕ್ಕೆ ಹೋಗಿ ಅಂತಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾವತ್ತೂ ಹೇಳ್ತೀನಿ. ಹಾಗೆ ನಾನು ಅಷ್ಟೇ ನನ್ನ ಮನಸ್ಸಲ್ಲಿ ಬರೋ ಇಂಥ ಗೊಂದಲಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತಂದ್ಬಿಟ್ಟು ಈ ಥರ ಒಂದು ಮಾರ್ಗನ ಕಂಡಿಡ್ಕೊಂಡಿರೋದು. ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ಮಾಡ್ತೀನಿ. ಆದಷ್ಟು ಅಂದರೆ ಅವ್ರ ತಪ್ಪೇನೂ ಇರೋದಿಲ್ಲ, ನಿಜವಾಗ್ಲೂ ಅವ್ರ ತಪ್ಪೇನೂ ಇರೋದಿಲ್ಲ. ಅವ್ರಿಗೆ ಆ ರೀತಿಯಾಗಿ ಇನ್ಕಮ್ ಇರುತ್ತೆ, ಆ ರೀತಿಯಾಗಿ ಲೈಫ್ ಸ್ಟೈಲ್ ಅನ್ನೋದು ಇರುತ್ತೆ, ಅವ್ರು ಮಾಡ್ತಾರೆ, ಅವ್ರ ತಪ್ಪೇನೂ ಇರೋದಿಲ್ಲ ಅದರಲ್ಲಿ. ಆದರೆ ನಮಗೆ ಅದು ಆಗ್ತಾ ಇರೋದಿಲ್ಲ. ಆ ಒಂದು ಫ್ರಸ್ಟ್ರೇಷನ್ ಅನ್ನೋದು ನಮ್ಮಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ನಾವೇ ಒಂದು ಮಾರ್ಗನ ಹುಡ್ಕೊಳ್ಬೇಕಾಗುತ್ತೆ. ಅದರಿಂದ ನಾವು ಹೇಗೆ ಹೊರಗಡೆ ಬರೋದು ಅಂತಂದ್ಬಿಟ್ಟು ಆ ಒಂದು ಮಾರ್ಗನ ಹುಡ್ಕೊಂಡು ನಾವು ಹೊರಗಡೆ ಬಂದಿದ್ದಾದಮೇಲೆ ನಮ್ಮ ಸಂಪಾದನೆ ಏನು ಬರ್ತಾ ಇದೆ, ಅದಕ್ಕೆ ನಾವು ಹೆಂಗೆ ಖರ್ಚು ಮಾಡಬೇಕು, ಹೆಂಗೆ ಉಳಿಸ್ಬೇಕು, ಹೆಂಗೆ ಮುಂದಕ್ಕೆ ಹೋಗಬೇಕು, ಈ ರೀತಿಯಾಗೆಲ್ಲ ನಾವು ಯೋಚನೆ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ನಾವು ಹೋಗ್ತಾ ಇರ್ತೀವಿ. ಇಲ್ಲ ಅಂತಂದರೆ ನಾವು ಯದ್ವಾ ಲೈಫನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಮುಂದೊಂದು ದಿನ ನಮಗೇನೆ ಗೊತ್ತಿಲ್ಲದಿದ್ದಂಗೆ ಬೆಟ್ಟದಷ್ಟು ಸಾಲಗಳು ಅನ್ನೋದು ನಮ್ಮ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಈ ಎಲ್ಲ ವಿಚಾರಗಳನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೌದು, ಎಲ್ಲರಿಗೂ ಒಂದೊಳ್ಳೆ ಜೀವನ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಆದರೆ ಆ ಆಸೆಗೆ ನಾವು ಹೆಂಗೆ ತಯಾರಿಗಳನ್ನು ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ನಾವು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದನ್ನೇ ನಾನು ನನ್ನ ವೀಡಿಯೋಸಲ್ಲಿ ಯಾವಾಗಲೂ ತೋರಿಸ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನಾವು ಆದಷ್ಟು ಕಂಟ್ರೋಲ್ ಆಗಿ ಇದ್ದೀವಿ ಅಂತಂದರೆ ನಾವು ಸಾಧಿಸ್ಬೋದು. ಯಾಕೆ ಸಾಧಿಸೋದಕ್ಕಾಗೋದಿಲ್ಲ, ಸಾಧಿಸ್ತೀವಿ ಅಂತಂದ್ಬಿಟ್ಟು ನಾನು ಯಾವಾಗಲೂ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಇವತ್ತಿನ ವೀಡಿಯೋದಲ್ಲೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಯೂಸ್ ಆಗಬಹುದು ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂತಂದರೆ ಲೈಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಆಮೇಲೆ ಅದಕ್ಕೂ ಅಂದ್ಕೊಳ್ತಾರಲ್ವಾ ವಿಡಿಯೋ ವೈರಲ್ ಆಗೋದಕ್ಕೆ ಲೈಕ್ ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಹಾಗಾಗಿನೇ ಲೈಕ್ ಮಾಡದೆ ಹೋದ್ರೂ ಪರವಾಗಿಲ್ಲ, ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಇನ್ನು ವೀಡಿಯೋಗೆ ಬಂದುಬಿಡೋಣ. ಸೋಮವಾರ ನೈಟು ಊಟಕ್ಕೆ ಅಂತಂದ್ಬಿಟ್ಟು ತರಕಾರಿ ಸಾಂಬಾರು ಮತ್ತು ಮುದ್ದೆ ರೈಸನ್ನು ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿದೆ. ಅವತ್ತು ಅಷ್ಟೇ ವೀಡಿಯೋಸನ್ನು ಮಾಡಿದ್ದು. ಅದಾದಮೇಲೆ ಇವಾಗ ಮಂಗಳವಾರ ಮಧ್ಯಾಹ್ನ ಹಾಗೆ ಇಲ್ಲಿ ವಾಶ್ ಬೇಷನ್ ಏರಿಯಾ ಮತ್ತು
ನನ್ನ ಡ್ರೆಸ್ಸಿಂಗ್ ಟೇಬಲನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದಿನಕ್ಕೊಂದೊಂದು ಪ್ಲೇಸನ್ನು ನಾವು ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಮನೆ ಯಾವಾಗಲೂ ನೀಟಾಗಿರುತ್ತಲ್ವ. ಹಾಗಾಗಿ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಫ್ರೀ ಆಗಿದ್ದೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು. ಇನ್ನು ನಮ್ಮ ಮನೆಯವರು ಸೈಟ್ ವಿಸಿಟ್ಗೆ ಅಂತಂದ್ಬಿಟ್ಟು ಹೋಗಿದ್ರು. ಅವ್ರು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಸರಿ ಆಯಿತು, ಎಲ್ಲ ಕೆಲಸಗಳು ಮುಗ್ದಿದೆ. ಇನ್ನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತಂದರೆ ಏನೇನೋ ಯೋಚನೆಗಳನ್ನು ಮಾಡ್ತೀನಿ. ಆಮೇಲೆ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕೆ ಏನಾದರೂ ಒಂದು ಕೆಲಸನ ಹುಡ್ಕೊಂಡು ಮಾಡಿದ್ದೀನಿ ಅಂತಂದರೆ ಮನೆಯೂ ನೀಟಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಮತ್ತು ಕೆಲಸನೂ ಮುಗಿಸ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ಈ 2 ಕೆಲಸಗಳನ್ನು ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ಬಾಕ್ಸ್ ಒಳಗಡೆ ಕ್ಲೀನಿಂಗ್ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನೆಲ್ಲ ಇಟ್ಟಿರ್ತೀನಿ. ಕೋಲಿನು ಮತ್ತು ಆರ್ಪಿಕ್ಕು, ಆಮೇಲೆ ಸರ್ಪು, ಸೋಪ್ಸು, ಟೂತ್ ಬ್ರಷ್ಗಳು, ಪೇಸ್ಟ್ಗಳು, ಈ ರೀತಿಯಾಗಿ ಎಲ್ಲ ವಸ್ತುಗಳನ್ನು ಇಟ್ಟಿರ್ತೀನಿ. ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಗ್ರಾಸರಿ ತೊಗೊಂಬಂದಾಗ ಒಂದು ಸ್ವಲ್ಪ ಯೂಸ್ ಆಗುತ್ತಲ್ವ, ಹಾಗೆ ಜೋಡಿಸಿಟ್ಕೊಳ್ಳೋದಕ್ಕೆ. ಮತ್ತು ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತಂದರೆ ಆವಾಗ ಒಂದು ಸ್ವಲ್ಪ ಈಸಿ ಆಗುತ್ತೆ ಕೆಲಸಗಳು ಅಂತಂದ್ಬಿಟ್ಟು ಇವಾಗ ಈ ಒಂದು ಪ್ಲೇಸನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ವಾಶ್ ಬೇಷನ್ ಏರಿಯಾನ ಯಾರು ಯೂಸೇ ಮಾಡೋದಿಲ್ಲ. ನಾನಂತೂ ಒಂದಿನಕ್ಕೂ ಯೂಸ್ ಮಾಡೋದಿಲ್ಲ. ಇನ್ನು ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಅಷ್ಟೇ, ಅವರು ಸಹ ಯೂಸ್ ಮಾಡೋದಿಲ್ಲ. ನಮ್ಮ ಮನೆಯವ್ರು ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲೇ ಹೋದ್ರೂ ವಾಶ್ ಬೇಷನ್ ಅನ್ನೋದು ಇರಲೇಬೇಕು. ವಾಶ್ ಬೇಷನ್ ಹುಡುಕ್ತಾನೆ ಇರ್ತಾರೆ. ನಾನು ಇದನ್ನು ಮಾಡಿಸೋದೇ ಬೇಡ ಅಂತ ಹೇಳ್ತಾ ಇದ್ದೆ. ಈ ಮನೆಯನ್ನು ತಗೊಂಡು ಇಂಟೀರಿಯರ್ ಎಲ್ಲ ಮಾಡಿಸ್ತಾ ಇದ್ವಲ್ವ, ಆವಾಗ ಇದು ಬೇಡ ಏನಕ್ಕೆ ಸುಮ್ಮನೆ ಅಂತ ಹೇಳ್ತಾ ಇದ್ದೆ. ಆದರೆ ಅವರೇ ಹಠ ಮಾಡಿ ಇಲ್ಲ ಇರಲೇಬೇಕಾಗುತ್ತೆ, ಬೇಕೇ ಬೇಕು ಅಂತಂದ್ಬಿಟ್ಟು ಇಲ್ಲಿ ಮಾಡಿಸ್ಕೊಂಡಿದ್ದು. ಇನ್ನು ಮದುವೆಗೂ ಮುಂಚೆ ನಮ್ಮ ಮನೆಯಲ್ಲೂ ಅಷ್ಟೇ ವಾಶ್ ಬೇಷನ್ನು ಎಲ್ಲ ಇರಲಿಲ್ಲ. ನಮ್ಮನೆ ಹಳೆ ಮನೆ ಇತ್ತು, ಅದನ್ನೇ ಆಲ್ಟ್ರೇಷನ್ ಮಾಡಿಸಿದ್ದು. ಅವಾಗೂ ಅಷ್ಟೇ ಪರ್ಟಿಕ್ಯುಲರಾಗಿ ಹೇಳಿದರು ವಾಶ್ ಬೇಷನ್ ಅನ್ನೋದು ಇರಬೇಕಮ್ಮ, ಮಾಡಿಸು ಅಂತಂದ್ಬಿಟ್ಟು ಹೇಳಿದರು. ಅವ್ರಿಗೋಸ್ಕರ ಅಲ್ಲೂ ಅಷ್ಟೇ ವಾಶ್ ಬೇಷನನ್ನು ಮಾಡಿಸಿದ್ದು. ಅದೇನೋ ಅವ್ರಿಗೆ ಎಲ್ಲೋದ್ರೂ ವಾಶ್ ಬೇಷನ್ ಅನ್ನೋದು ಇರಲೇಬೇಕು. ಅವರೊಬ್ಬರೇ ಈ ಒಂದು ಏರಿಯಾನ ಯೂಸ್ ಮಾಡೋದು. ಹಾಗಾಗಿ ಅಷ್ಟೊಂದೇನು ಗಲೀಜಾಗಿರೋದಿಲ್ಲ. ಇನ್ನು ನಾನು ಯಾವಾಗಲೂ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಮನೆ ಒರೆಸ್ಬೇಕಾದ್ರೆ ಎಲ್ಲನೂ ಡೀಪಾಗೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ, ರ್ಯಾಂಡಮ್ಮಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಪ್ರತಿದಿನ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಟಿ ವಿ ಯೂನಿಟ್ ಅಂತೆ, ಮತ್ತು ಅಲ್ಲಿ ಪಾರ್ಟಿಷನ್ ಹತ್ರ ಕೆಳಗಡೆ ವಸ್ತುಗಳನ್ನೆಲ್ಲ ಶೋ ಪೀಸಸ್ ಎಲ್ಲ ಇಟ್ಟಿರ್ತೀನಲ್ವ, ಅವುಗಳನ್ನೆಲ್ಲ ನಾನು ಪ್ರತಿದಿನ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದೆಲ್ಲ ರ್ಯಾಂಡಮ್ಮಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಅಷ್ಟೇ. ಈ ಥರ ಯಾವಾಗಲಾದರೂ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತೀನಿ. ಆವಾಗ ನನಗೆ ಕೆಲಸಗಳೇನು ಕಷ್ಟ ಅಂತ ಅನಿಸೋದಿಲ್ಲ. ಈ ಒಂದು ಪ್ಲೇಸನ್ನು ಅಷ್ಟೇ ಮನೆ ಒರೆಸ್ಬೇಕಾದ್ರೆ ಎಲ್ಲ ನಾನು ಸುಮ್ಮನೆ ಹಂಗೆ ಬಟ್ಟೆಯಿಂದ ಒಂದು ಸಲ ಒರೆಸ್ಕೊಂಡ್ಬಿಡ್ತೀನಿ. ಈ ಥರ ಯಾವಾಗಲಾದರೂ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಇನ್ನು ಮನೆಯಲ್ಲಿ ಯಾವ ಪ್ಲೇಸಸ್ಸು ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಮೇಲ್ಗಡೆ ನಮಗೆ ಕೈಗೆಟಸ್ದೇ ಇರುವಂತಹ ಪ್ಲೇಸಸ್ ಇರುತ್ತಲ್ವ, ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಒಂದೊಂದು ಸಲ ನಾವು ಅಂದ್ಕೊಳ್ತೀವಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀವಿ, ಆದರೆ ಅದು ಯಾಕೋ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಯಾವಾಗಲಾದರೂ ಒಂದು ಸಲ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಅಂತ ಇಟ್ಕೊತೀವಲ್ವ, ಆವಾಗ ಒಂದು ಸ್ವಲ್ಪ ಡಸ್ಟ್ ಇದೆಯೇನೋ ಅಂತ ಅನಿಸ್ತಾ ಇರುತ್ತೆ. ಅದು ಬಿಟ್ಟರೆ ಇನ್ನು ಕೆಳಗಡೆ ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನೇ ಅಂತಲ್ಲ, ಎಲ್ಲರೂ ಇದೇ ರೀತಿಯಾಗಿಯೇ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ನಮ್ಮ ಬಿಲ್ಡಿಂಗಲ್ಲಂತೂ ವಾಟ್ರ್ ಅನ್ನೋದು ಒಂದು ಸ್ವಲ್ಪ ಹಾರ್ಡ್ ವಾಟ್ರು. ಅದು ಎಷ್ಟು ಕ್ಲೀನ್ ಮಾಡಿದ್ರೂ ಒಂಥರ ವೈಟ್ ಪ್ಯಾಚಸ್ ಥರ ಕಾಣ್ತಾ ಇರುತ್ತೆ. ಅದಕ್ಕೆ ನನಗೆ ಯಾವಾಗಲೂ ಬೇಜಾರಾಗ್ತಾ ಇರುತ್ತೆ. ಈ ಟಾಯ್ಲೆಟ್ ಕ್ಲೀನ್ ಮಾಡಿದಾಗಲೂ ಅಷ್ಟೇ, ಇವತ್ತು ಕ್ಲೀನ್ ಮಾಡಿರ್ತೀನಿ, ಇನ್ನೊಂದು 2 ಡೇಸ್ ಬಿಟ್ಕೊಂಡು ನೋಡಿದ್ದೀವಿ ಅಂತಂದರೆ ಆ ಟ್ಯಾಬ್ಸ್ ಮೇಲೆಲ್ಲ ವೈಟ್ ಪ್ಯಾಚಸ್ ಥರ ಕಾಣ್ತಾ ಇರುತ್ತೆ. ನನಗಂತೂ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ, ಏನಪ್ಪ ಮಾಡೋದು ಅಂತಂದ್ಬಿಟ್ಟು. ಇದಕ್ಕೇನು ಸೊಲ್ಯೂಷನ್ ಹುಡುಕೋದು ಅನಿಸ್ಬಿಡುತ್ತೆ ಅವಾಗಂತೂ. ಆಮೇಲೆ ಸಾಫ್ಟ್ನರ್ ಹಾಕ್ಸ್ಬೋದು ಮಂಜು ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡ್ತೀರೇನೋ. ಸಾಫ್ಟ್ನರ್ ಎಲ್ಲ ಹಾಕ್ಸಿದ್ದಾರೆ, ಆದ್ರೂ ಅದು ಯಾಕೋ ಗೊತ್ತಿಲ್ಲ. ನಾನು ಅಷ್ಟೇ ಎಲ್ಲ ರೀತಿಯಲ್ಲೂ ಅವಾಗವಾಗ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಆದರೆ ಏನು ಮಾಡಿದ್ರೂ ಅದು ಹೋಗೋದೇ ಇಲ್ಲ. ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ. ಅದು ಬಿಟ್ಟರೆ ಗಲೀಜಂತ ಏನೂ ಆಗೋದಿಲ್ಲ. ಆ ಒಂದು ವೈಟ್ ಪ್ಯಾಚಸ್ ಇರುತ್ತಲ್ವ, ಅದೇ ನನಗೆ ಯಾವಾಗಲೂ ಪ್ರಾಬ್ಲಮ್ ಅಂತ ಆಗೋದು. ಇನ್ನು ನಾವು ಯೂಸ್ ಮಾಡದೇ ಇರುವಂಥ ಟ್ಯಾಪ್ಸ್ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತಂದುಬಿಟ್ಟು. ಯೂಸ್ ಮಾಡೋವು ಅಂದರೆ ಇವತ್ತು ಕ್ಲೀನ್ ಮಾಡಿದ್ದೀವಿ ಅಂತಂದರೆ ಒಂದು 2 ಡೇಸ್ ಚೆನ್ನಾಗಿರುತ್ತೆ ಅಷ್ಟೇ, ಮತ್ತೆ ಅದೇ ರೀತಿಯಾಗಿಯೇ ಆಗಿರುತ್ತೆ. ಈ ಥರ ಪ್ರಾಬ್ಲಮ್ಮು ಈ ಕಡೆ ಏರಿಯಾದಲ್ಲಂತೂ. ಇವಾಗ ವಾಶ್ ಬೇಷನ್ ಏರಿಯಾನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು. ಇವಾಗ ಮಿರರನ್ನು ಒರೆಸ್ತಾ ಇದ್ದೀನಿ. ಇಲ್ಲಿ ನನಗೆ ಈ ಮಿರರ್ವರೆಗೂ ಟೈಲ್ಸ್ ಹಾಕ್ಸ್ಬೇಕು ಅಂತ ಆಸೆ ಇತ್ತು, ಆದರೆ ನನ್ನ ಹಸ್ಬೆಂಡ್ ಇಷ್ಟಕ್ಕೆ ಸಾಕು
ಸಾಕು ಅಂತಂದ್ಬಿಟ್ಟು ಹೇಳ್ತಾರೆ. ಇವರು ಎಲ್ಲದರಲ್ಲೂ ಅಷ್ಟೇ ಅರ್ಧನೇ ಸಾಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೀವು ಹೇಳಿ ಫುಲ್ಲು ಹಾಕ್ಸಿದ್ರೆ ಚೆನ್ನಾಗಿರ್ತಾ ಇತ್ತಾ, ಇಲ್ಲ ಅಂತಂದರೆ ಇಷ್ಟೇ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು. ನನಗೆ ಆ ಮಿರರ್ ಇದೆ ಅಲ್ವಾ, ಅಲ್ಲಿವರೆಗೂ ಕಂಪ್ಲೀಟ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತಂದ್ಬಿಟ್ಟು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ. ಅವರು ಇಲ್ಲ ಎಲ್ಲರೂ ಇಷ್ಟೇ ಹಾಕ್ಸೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿ ಟಿ ವಿ ಯೂನಿಟ್ ಹತ್ರನೂ ಅಷ್ಟೇ ನಾನು ಫುಲ್ಲು ಮಾಡಿಸ್ಬೇಕು, ಮೇಲ್ಗಡೆವರೆಗೂ ಮಾಡಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವರು ಇಲ್ಲ ಅರ್ಧಕ್ಕೇ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೀವು ನನಗೆ ಸಜೆಷನ್ ಕೊಡಿ, ಇಲ್ಲಿ ವಾಶ್ ಬೇಷನ್ ಏರಿಯಾ ಹತ್ರ ಮಿರರ್ವರೆಗೂ ಟೈಲ್ಸ್ ಹಾಕಿದರೆ ಚೆನ್ನಾಗಿರ್ತಾ ಇತ್ತಾ. ಆಮೇಲೆ ಟಿ ವಿ ಯೂನಿಟ್ಟು ನೀವು ನೋಡಿರ್ಬೋದಲ್ವಾ, ನನ್ನ ರೆಗ್ಯುಲರ್ ಆಗಿ ವಾಶ್ ಮಾಡೋ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನೀವು ನೋಡಿರ್ತೀರ ಟಿ ವಿ ಯೂನಿಟ್ನೂ. ಅದು ಅಷ್ಟೇ ಫುಲ್ ಮಾಡಿಸಿದ್ರೆ ಚೆನ್ನಾಗಿರ್ತಾ ಇತ್ತಾ, ಇಲ್ಲ ಇವಾಗಲೇ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವ್ರಿಗೆ ತೋರಿಸಿ ಹೇಳ್ತೀನಿ. ನೋಡಿ ನನ್ನ ಟೇಸ್ಟೇ ಚೆನ್ನಾಗಿದೆ, ನೀವು ಹೇಳೋದು ಹಿಂಗಿರುತ್ತೆ ಯಾವಾಗ್ಲೂ ಅಂತಂದ್ಬಿಟ್ಟು. ಅಂದರೆ ನಮ್ಮ ಮನೆಯಲ್ಲಿ ನಾವು ಒಬ್ರಿಗೊಬ್ರು ಈ ಥರ ಕಾಲು ಎಳ್ಕೊಳ್ತಾ ಇರ್ತೀವಿ, ಆದರೆ ಕೋಪ ಅಂತ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹೇಳ್ಬೇಕು ಅಂತಂದರೆ ನಾನೊಂಚೂರು ಕೋಪ ಮಾಡ್ಕೊಳ್ತೀನಿ, ಅವ್ರಿಗಂತೂ ಕೋಪನೇ ಬರೋದಿಲ್ಲ. ನಾನು ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಒಂಥರ ಕಲ್ಲಿದ್ದಂಗೆ ಬಿಡಿ, ನಿಮ್ಮ ಹತ್ರ ಏನು ಹೇಳಿದ್ರು ಅಷ್ಟೇ, ಏನು ಬಡ್ಕೊಂಡ್ರು ಅಷ್ಟೇ, ನಿಮ್ಮ ಕಡೆಯಿಂದ ರಿಯಾಕ್ಷನ್ ಅನ್ನೋದೇ ಇರೋದಿಲ್ಲ ಅಂತಂದ್ಬಿಟ್ಟು. ಅವರು ಯಾವುದಕ್ಕೂ ಅಷ್ಟೇ ಕೋಪನೂ ಮಾಡ್ಕೊಳ್ಳೋದಿಲ್ಲ, ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದಷ್ಟು ಕೂಲಾಗಿ ಕಾಮಾಗಿರ್ತಾರೆ. ನನ್ನ ಅದೇ ರೀತಿಯಾಗಿ ಇರೋದಕ್ಕೆ ಹೇಳ್ತಾ ಇರ್ತಾರೆ. ಇನ್ನೊಂದು ಕಾಮಿಡಿ ವಿಚಾರ ಏನು ಅಂತಂದರೆ, ನಾನ್ ವೆಜ್ಜನ್ನು ತೊಗೊಂಬನ್ನಿ, ನಾನು ಅಡುಗೆ ಏನಾದರೂ ಮಾಡ್ತೀನಿ, ನಾನ್ ವೆಜ್ ಅಡುಗೆ ಯಾವಾಗ್ಲೂ ವೆಜ್ಜೇ ತಿಂತಾಯಿದ್ರೆ ಶಕ್ತಿ ಹೆಂಗೆ ಬರಬೇಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಅಂದರೆ ಪ್ರೋಟೀನ್ ಹೆಂಗೆ ಸಿಗಬೇಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಅದಕ್ಕೆ ಅವ್ರು ಹೇಳ್ತಾರೆ, ಡ್ರೈ ಫ್ರೂಟ್ಸ್ ತೊಗೊಂಬಂದು ತಿನ್ನು, ಪ್ರೋಟೀನ್ ಅದರಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನ್ ವೆಜ್ ಯಾಕೆ ನೀವು ತರೋದಿಲ್ಲ, ಯಾಕೆ ನೀವು ಈ ಥರ ಆಡ್ತೀರಾ ಅಂತಂದರೆ, ನಾನ್ ವೆಜ್ ತಿಂದರೆ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಈ ಥರ ಎಲ್ಲ ಗುಣಗಳು ಹೆಚ್ಚಾಗುತ್ತಂತೆ. ನಾನು ಒಬ್ಬೊಬ್ಬೊಬ್ಬ ನೀವೇ ಬಿಡಿ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೋ ಗೂಗಲೆಲ್ಲನೂ ಇದೇ ರೀತಿಯಾಗಿಯೇ ಇರೋದು. ಇವೆಲ್ಲ ತಿಂದಿಲ್ಲ ಅಂತಂದರೆ ಆದಷ್ಟು ನಮ್ಮಲ್ಲಿ ಆಧ್ಯಾತ್ಮಿಕ ಗುಣಗಳನ್ನೋದು ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತಂದ್ಬಿಟ್ಟು ಇದಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಡುಗೆಗಳನ್ನೋದೇ ಇರೋದಿಲ್ಲ, ತರೋದು ಇಲ್ಲ ಅವರು, ನಾವು ಮಾಡೋದು ಇಲ್ಲ. ಹಾಗಾಗಿ ನಾನ್ ವೆಜ್ ನಮ್ಮ ಮನೆಯಲ್ಲಿ ಯಾವಾಗಲೂ ಬಂತು. ಇನ್ನು ಸಂಡೇ ಟೈಮಲ್ಲೆಲ್ಲ ಅಮ್ಮ, ಅಪ್ಪ, ಇಲ್ಲ ನನ್ನ ತಮ್ಮ ಯಾರಾದರೂ ಕಾಲ್ ಮಾಡಿದಾಗ, ಇಲ್ಲಾಂತಂದರೆ ಪದ್ಮಕ್ಕ ಅವರು ಮತ್ತು ರಾಧಿಕಕ್ಕ ಅವರು ಇವರೆಲ್ಲ ಯಾರಾದರೂ ಕಾಲ್ ಮಾಡಿದಾಗ ಏನು ಅಡುಗೆ ಮಂಜು ಅಂತ ಕೇಳ್ತಾರೆ. ಆವಾಗ ನಾನು ತರಕಾರಿ ಸಾಂಬಾರು ಅಂತನೋ, ಪಲಾವ್ ಅಂತನೋ ಏನಾದರೂ ಒಂದು ವೆಜ್ ರೆಸಿಪಿಯನ್ನೇ ಹೇಳ್ತೀನಿ. ಆಗ ಅವರು ನಾನ್ ವೆಜ್ ಏನು ಮಾಡಲಿಲ್ವಾ ಅಂತ ಕೇಳ್ತಾರೆ. ನಮ್ಮ ಮನೆಯಲ್ಲಿ ನಾನ್ ವೆಜ್ ಏನು ಮಾಡೋದಿಲ್ಲ, ನಾವು ಬ್ರಾಹ್ಮಿಣ್ಸ್ ಆಗಿಬಿಟ್ಟಿದ್ದೀವಿ, ಉಪನಯನ ಮಾಡಿಬಿಟ್ಟು ಜನವಾರ ಆಗ್ತಾರಲ್ವಾ, ಆ ಫಂಕ್ಷನ್ ಮಾಡ್ತಾಯಿದ್ದೀವಿ, ಬಂದುಬಿಡಿ ಎಲ್ಲರೂ ಆಶೀರ್ವಾದ ಮಾಡಿಬಿಟ್ಟು ಹೋಗಿರಂತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಆ ಒಂದು ಪ್ರೋಸೆಸ್ ಅಂದರೆ ಬ್ರಾಹ್ಮಿಣ್ಸಲ್ಲಿ ಉಪನಯನ ಮಾಡ್ತಾರಲ್ವ, ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ. ಬಟ್ ನಾನು ನಾನ್ ವೆಜ್ ಏನು ತಿಂದೇ ಇರೋ ವಿಚಾರವಾಗಿ ಆ ರೀತಿಯಾಗಿ ಹೇಳ್ತಾ ಇರ್ತೀನಿ ಅಷ್ಟೇ. ಆಮೇಲೆ ಬೇರೆ ಥರ ಅಂತಲ್ಲ, ಯಾಕಂದರೆ ತಿನ್ನಲ್ವಲ್ಲ, ಜನವಾರ ಒಂದು ಹಾಕ್ಕೊಂಬಿಟ್ರೆ ಸಾಕಲ್ವಾ ಅಂತಂದ್ಬಿಟ್ಟು ನಾವು ಕಾಮಿಡಿಯಾಗಿ ಮಾತಾಡ್ಕೊಳ್ತಾ ಇರ್ತೀವಿ ಅಷ್ಟೇ. ನೆಕ್ಸ್ಟ್ ಈಗ ವಾಶ್ ಬೇಷನ್ ಏರಿಯಾನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನಿವಾಗ ಡ್ರೆಸ್ಸಿಂಗ್ ಟೇಬಲನ್ನು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಮೇಲ್ಗಡೆ ಎಲ್ಲ ಧೂಳೆಲ್ಲ ಉದಿಸಿದ್ದಾಯಿತು. ಅದಾದಮೇಲೆ ಇಲ್ಲಿ ಬಳೆ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿ ಬಳೆಗಳನ್ನೆಲ್ಲ ನೀಟಾಗಿ ಜೋಡಿಸಿದ್ದೀನಿ. ಈ ಬಳೆಗಳೇ ಒಂದು ಸ್ವಲ್ಪ ಜಾಸ್ತಿ ನಾನು ಕಿತ್ತಾಕೋದು, ಅವಾಗ ತೆಗೆದು ಯೂಸ್ ಮಾಡ್ತಾ ಇರ್ತೀನಿ ಬಳೆಗಳನ್ನು. ಈ ವೀಕು ಶುಕ್ರವಾರದ ದಿನ ಒಂದು ಕಲರ್ ಬಳೆಗಳನ್ನು ಹಾಕ್ಕೊಂಡಿದ್ರೆ ನೆಕ್ಸ್ಟ್ ವೀಕು ಬೇರೆ ಕಲರ್ ಬಳೆಗಳನ್ನು ಹಾಕ್ಕೊಂಡಿರ್ತೀನಿ. ಆಮೇಲೆ ಊರಿಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಅವಾಗವಾಗ ಬಳೆಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಅದನ್ನು ಎಲ್ಲಂದರೆ ಅಲ್ಲೇ ಹಾಕ್ಬಿಟ್ಟಿರ್ತೀನಿ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಒಂದು ಪ್ಲೇಸಸ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇವಾಗ ಬಳೆಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಇದು 1 ಗ್ರಾಮ್ ಗೋಲ್ಡು ಲಾಂಗ್ ಚೈನು ನೆಕ್ಲೆಸನ್ನು ತಗೊಂಡಿದ್ದೆ. ಶೇಡ್ ಹೋಗ್ಬಿಟ್ಟಿರುತ್ತೇನೋ ಅಂತ ಅಂದ್ಕೊಂಡೆ, ಆದರೆ ಚೆನ್ನಾಗಿದೆ ಕಲರ್ ಎಲ್ಲ ಇನ್ನೂ ಹಾಗೆ.
ಇನ್ನೇನು 2 ವರ್ಷ ಆಗ್ತಾ ಬರ್ತಾ ಇದೆ ಅಲ್ವಾ. ನೋಡ್ತಾ ಇರ್ಬೋದು. ನಾನು ಯಾವಾಗಲಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಹಬ್ಬಗಳ ಟೈಮಲ್ಲೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಪ್ರಾಬ್ಲಮ್ಮು ಅಂತಂದರೆ ಈ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿನೇ ಅಡ್ಜಸ್ಟ್ ಆಗೋದಿಲ್ಲ. ನನಗೆ ಹಾಕ್ಕೊಳ್ಳೋದಕ್ಕೇನೋ ಇಷ್ಟ ಆಗುತ್ತೆ, ಆದರೆ ನನಗೆ ಸೆಟ್ಟೇ ಆಗೋದಿಲ್ಲ. ಕಿವಿಗೆ 1 ಗ್ರಾಮ್ ಗೋಲ್ಡ್ ಓಲೆಗಳನ್ನು ಇಟ್ಕೊಂಡಿದ್ದೀನಿ ಅಂತಂದರೆ ಗಾಯ ಆಗಿಬಿಡುತ್ತೆ, ಒಂದು ದಿನಕ್ಕೇ ಆಗಿಬಿಡುತ್ತೆ. ಇವತ್ತು ಇಟ್ಕೊಂಡಿದ್ದೀನಿ ಅಂತಂದರೆ ನಾಳೆ ಅಷ್ಟರಲ್ಲಿ ಒಂಥರ ನವೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆರಿತಾ ಇದ್ದರೆ ಗಾಯನೇ ಆಗಿಬಿಡುತ್ತೆ. ಅದಾದಮೇಲೆ ಇನ್ನು ಕತ್ತಿಗೆ ಚೈನೂ ಅಷ್ಟೇ, ಅದೂ ಅಷ್ಟೇ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿಬಿಡುತ್ತೆ. ಮತ್ತು ಕೈಗೆ ಬಳೆಗಳು ಅಷ್ಟೇ, ನಾನು ಯಾವಾಗಲೂ ಗಾಜಿನ ಬಳೆಗಳನ್ನು ಹಾಕ್ಕೊಳ್ತೀನಿ. ಇಲ್ಲ ಯಾವಾಗಲಾದರೂ ಈ ಥರ 1 ಗ್ರಾಮ್ ಗೋಲ್ಡ್ ಬಳೆಗಳಿರುತ್ತಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ ಅಂತಂದರೆ ಈ ನೀರಲ್ಲಿ ಏನಾದರೂ ಕೆಲಸಗಳನ್ನು ಮಾಡಬೇಕಾದ್ರೆ ಅದನ್ನ ತೆಗೆದಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಹಂಗೆ ಮಾಡಿದ್ದೀನಿ ಅಂತಂದರೆ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟು ಅದೊಂಥರ ನವೆ ಥರ ಆಗುತ್ತೆ. ಮತ್ತು ಕೆರೆದಿದ್ದೀನಿ ಅಂತಂದರೆ ಗಾಯಗಳಾಗುತ್ತೆ. ನನಗೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳನ್ನು ಹಾಕ್ಕೊಡೋದಕ್ಕೆ ಇಷ್ಟ ಆಗುತ್ತೆ, ಆದರೆ ನನಗೆ ಅಡ್ಜಸ್ಟೇ ಆಗೋದಿಲ್ಲ. ಇವಾಗ ಕೆಳಗಡೆ ಬಾಕ್ಸಲ್ಲೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಎಲ್ಲ ವಸ್ತುಗಳನ್ನು ಜೋಡಿಸಿಟ್ಟಿದ್ದಾಯಿತು. ಆಮೇಲೆ ಹೊರಗಡೆನೂ ಒರೆಸಿದ್ದಾಯಿತು. ಇವಾಗ ಮಿರರ್ಗೆ ಕೊಲಿನ್ ಹಾಕ್ಬಿಟ್ಟು ನೀಟಾಗಿ ಒರೆಸ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಒಬ್ಬರು ಬರ್ತ್ಡೇ ವಿಶಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ವೀಣಾಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 20ಗೆ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ನಂದನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಯಾವಾಗಲೂ ಚೆನ್ನಾಗಿರಬೇಕು, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇವಾಗ ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಫ್ಲೋರ್ ಮೇಲೆ ಕಸ ಎಲ್ಲ ಬಿದ್ದಿರುತ್ತಲ್ವ, ಈ ಒಂದು ಕಸನೆಲ್ಲ ಗೂಡಿಸಿದ್ದೀನಿ ಅಂತಂದರೆ ಈ 2 ಕೆಲಸನೂ ಕಂಪ್ಲೀಟ್ ಮಾಡ್ದಂಗಾಯಿತು. ಇವತ್ತಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಈ ಕೆಲಸಗಳನ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿರೋ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ನನಗೇನಾದರೂ ಗೊತ್ತಿಲ್ಲದೆ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ನನಗನ್ಸಿರೋ ಒಂದು ಭಾವನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ.